ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ನೀವಿನ್ನೂ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ವೀಕ್ಷಕರೇ, ರಾಹುಲ್ ಗಾಂಧಿ ಹರಕೆ ಕುರಿಯಾಗಿದ್ದಾರೋ ಅಥವಾ ಜಾಣತನವನ್ನು ಉಪಯೋಗಿಸಿ ರಾಯ್ಬರೇಲಿಗೆ ಬಂದಿದ್ದಾರೋ ಗೊತ್ತಿಲ್ಲ. ಒಟ್ಟು ವಯನಾಡ್ ಕೈ ಕೊಟ್ರೆ ರಾಯ್ಬರೇಲಿ ಆದ್ರೂ ಕೈ ಹಿಡಿಲಿ ಅಂತ ನಿನ್ನೆ ಫೈನಲಿ ನಾಮಪತ್ರ ಸಲ್ಲಿಕೆಯನ್ನು ಮಾಡಿದ್ದಾರೆ. ಅಮ್ಮ ಸೋನಿಯಾ ಗಾಂಧಿ ರಾಯ್ಬರೇಲಿ ಬಿಟ್ಟು ರಾಜ್ಯಸಭೆ ಮೂಲಕ ಸದನಕ್ಕೆ ಹೋಗ್ತಾರೆ. ಇನ್ನು ತಂಗಿ ಪ್ರಿಯಾಂಕಾ ಗಾಂಧಿ ಚುನಾವಣೆ ಸಹವಾಸನೆ ಬೇಡಪ್ಪ ಅಂತ ಹೇಳಿ ಬ್ಯಾಕ್ಔಟ್ ಆಗಿಬಿಡ್ತಾರೆ. ರಾಹುಲ್ ಗಾಂಧಿ ಅಮೇಥಿನೋ ರಾಯ್ಬರೇಲಿನೋ ಅಂತ ಟಾಸ್ ಹಾಕಿ ನೋಡಿದ್ರು. ಹೆಡ್ ಬಿದ್ರೆ ರಾಯ್ಬರೇಲಿಯಲ್ಲಿ ನಿಲ್ಲೋಣ ಅಂತ ಅನ್ಕೊಂಡ್ರು. ಒಂದು ವೇಳೆ ಟೇಲ್ ಬಿದ್ರೆ ಅಮೇಥಿಯಲ್ಲಿ ನಿಲ್ಲೋದು ಬೇಡ ಅಂತ ಅಂದ್ಕೊಂಡ್ರು. ಕೊನೆಗೆ ಟಾಸ್ ಗೆದ್ದು ರಾಯ್ಬರೇಲಿಯನ್ನೇ ಆರಿಸ್ಕೊಂಡ್ರು. ವೀಕ್ಷಕರೇ, ತಮ್ಮ ಕುಟುಂಬದ ಭದ್ರಕೋಟೆ ರಾಯ್ಬರೇಲಿಯಲ್ಲಿ ನಿಲ್ಲೋದಕ್ಕೆ ಇಷ್ಟೊಂದು ಮೀನಾಮೇಷ ಮಾಡಿರುವಂತಹ ರಾಹುಲ್ ಗಾಂಧಿ ಈಗಲೂ ಕೂಡ ಕಾನ್ಫಿಡೆಂಟ್ ಆಗೇನು ಇಲ್ಲ. ಎರಡೂ ಕಡೆ ಸೋತು ಬಿಟ್ರೆ ಏನು ಮಾಡುದು ಅನ್ನುವಂತಹ ಭಯದಲ್ಲೇ ಚುನಾವಣೆಗೆ ನಿಂತಾಗಿದೆ. ಸಾಧ್ಯ ಇದ್ದಿದ್ರೆ ಇನ್ನೂ ಒಂದೆರಡು ಕಡೆ ನಿಲ್ತಿದ್ರು ಏನು. ಪಾಪ ಅವ್ರ ಹತ್ರ ಡೆಪಾಸಿಟ್ ಕಟ್ಟೋಷ್ಟು ಕೂಡ ದುಡ್ಡಿಲ್ಲ. ಅದಕ್ಕೋಸ್ಕರನೇ ಆ ಸಾಹಸಕ್ಕೆ ಅವ್ರ ಕೈಯನ್ನು ಹಾಕಿಲ್ಲ. ಸತ್ಯನೇ ಹೇಳ್ತಾ ಇದ್ದೀನಿ. ಇವತ್ತು ನಾನು ಮಾತಾಡೋಕೆ ಬಂದಿರೋದೇ ರಾಹುಲ್ ಗಾಂಧಿಯ ಬಡತನದ ಬಗ್ಗೆ. ಪಾಪ ಇವತ್ತು ಅವರ ಅಫಿಡವಿಟ್ ಅನ್ನು ನೋಡಿ ನನಗೆ ತುಂಬಾ ಅಂದ್ರೆ ತುಂಬಾ ಬೇಜಾರಾಗೋಯ್ತು ರೀ. ಏನ್ರಿ ಈ ಮೋದಿಜಿ ಸರ್ಕಾರ ರಾಹುಲ್ ಗಾಂಧಿ ಅಂತ ಬಡವರನ್ನ ಬದುಕೋಕು ಬಿಡಲ್ಲ ಅಂತ ಹೇಳ್ತಾರೆ, ಬೆಳೆಯೋಕು ಬಿಡಲ್ಲ. ನೋಡಿ, 53 ವರ್ಷ ರಾಹುಲ್ ಗಾಂಧಿಗೆ. ಇಷ್ಟು ವರ್ಷ ಆದ್ರೂ ಕೂಡ ಒಂದೇ ಒಂದು ಕಾರ್ ತಗೊಳಕ್ಕೂ ಆಗಿಲ್ಲ ನಮ್ಮ ರಾಹುಲ್ ಗಾಂಧಿಗೆ. ಇವತ್ತಿಗೂ ಕೂಡ ಒಂದು ಕಾರ್ ಕೂಡ ಇಲ್ಲ ಅವ್ರ ಹತ್ರ. ಗೊತ್ತಾ ನಿಮಗೆ? ಇದೇನ್ರಿ ಹೀಗೆ ಹೇಳ್ತೀರಾ ಅಂತ ಆಶ್ಚರ್ಯ ಪಡ್ತಾ ಇದ್ದೀರಾ? ನೀವೇ ಬೇಕಾದ್ರೆ ಅಫಿಡವಿಟ್ ಅನ್ನು ಒಂದು ಬಾರಿ ನೋಡ್ಕೊಂಡು ಬನ್ನಿ ಅಲ್ಲ. ಈಗಿನ ಕಾಲದಲ್ಲಿ ಸರ್ಕಾರಿ ಕಚೇರಿಯಲ್ಲಿ ಅಟೆಂಡರ್ ಆಗಿ ಕೆಲಸ ಮಾಡೋರ ಹತ್ರ ಕೂಡ ಒಂದು ಕಾರ್ ಇದ್ದೇ ಇರತ್ತಪ್ಪ. ಇನ್ನು ಚಿಕ್ಕ ಪುಟ್ಟ ವ್ಯಾಪಾರ ಮಾಡೋರ ಹತ್ರ ಕೂಡ ಕಾರ್ ಇದ್ದೇ ಇರುತ್ತೆ. ಬೀದಿ ಬದಿಯಲ್ಲಿ ಬೋಂಡ ಹಾಕೋರು ಕೂಡ ಕಾರನ್ನು ಇಟ್ಕೊಂಡಿರ್ತಾರೆ. ಅಂಥದ್ರಲ್ಲಿ ರಾಹುಲ್ ಗಾಂಧಿ ಕೈಲಿ ಕಾರೇ ಇಲ್ಲ ಅಂತ ಹೇಳಿದ್ರೆ ಏನ್ರಿ ಅನ್ಯಾಯ ಇದು, ಏನು ಅನ್ಯಾಯ ಇದು? ಮೋದಿ ಎಷ್ಟೆಲ್ಲ ಲೋನ್ ಫೆಸಿಲಿಟಿಯನ್ನು ಕೊಟ್ಟಿದ್ದಾರೆ. ನಮ್ಮ ಜನ ಒಂದು ಕೆಲಸ ಸಿಕ್ತು ಅಂತ ಇಟ್ಕೊಳ್ಳಿ, 20,000 ಸಂಬಳ ಸಿಕ್ಕರೂ ಸಾಕು, EMI ಸ್ಕೀಮಲ್ಲಿ ಬೈಕು ಕಾರ್ ತಗೊಂಡ್ಬಿಡ್ತಾರೆ. ರಾಹುಲ್ ಗಾಂಧಿಗೆ ಕಾರ್ ಲೋನ್ ಕೂಡ ಸಿಗದೆ ಇರೋ ಹಾಗೆ ಮೋದಿಜಿ ಮಾಡಿಬಿಟ್ಟಿದಾರ ಅಂತ. ಏನು ಅನ್ಯಾಯ ರೀ ಇದು? ರಾಹುಲ್ ಗಾಂಧಿ ಯಾವುದಾದ್ರೂ ಒಂದು ಚಿಕ್ಕ ಉದ್ಯೋಗ ಹುಡುಕಿಕೊಂಡಿದ್ರೆ ಲೋನ್ ಗೀನ್ ಸಿಗ್ತಾ ಇತ್ತೋ ಏನೋ. ಪಾಪ ಒಂದು ಒಳ್ಳೆ ಕಾರ್ ತಗೋಬಹುದಿತ್ತು, ಅಥವಾ ಏನಾದ್ರೂ ಒಂದು ಸ್ವಯಂ ಉದ್ಯೋಗ ಆದ್ರೂ ಮಾಡ್ತಾ ಇದ್ದಿದ್ರೆ ಒಂದು ಸೆಕೆಂಡ್ ಹ್ಯಾಂಡ್ ಮಾರುತಿ 800 ಆದ್ರೂ ತಗೋಬಹುದಿತ್ತು. ರಾಹುಲ್ ಗಾಂಧಿ ಯಾಕೆ ಇಡೀ ಭಾರತದ ತುಂಬ ಪಾದಯಾತ್ರೆಯನ್ನ ಮಾಡಿದ್ರು? ಯಾಕೆ ನಡ್ಕೊಂಡೇ ಓಡಾಡಿದ್ರು? ಅದಕ್ಕೆ ಈಗ ಉತ್ತರ ಸಿಕ್ತು ಅಲ್ವಾ? ಅವ್ರ ಹತ್ರ ಕಾರ್ ಇಲ್ಲ ನೋಡಿ, ಅದಕ್ಕೆ ಹೀಗೆ ಎಲ್ಲ ಕಡೆ ನಡ್ಕೊಂಡೇ ಓಡಾಡ್ತಾ ಇದ್ದಾರೆ. ಅದರ ಜೊತೆಗೆ ತಮ್ಮ ಹತ್ರ ಕಾರ್ ಇಲ್ಲ ಅನ್ನುವಂಥದ್ದನ್ನ ಜನಕ್ಕೆ ಪ್ರೂವ್ ಮಾಡಬೇಕಲ್ಲ, ಅದಕ್ಕೆ ಅವ್ರು ಹಾಗೆ ಕಾಲ್ನಡಿಗೆಯಲ್ಲೇ ಓಡಾಡಿರುವಂಥದ್ದು. ಈಗಲಾದ್ರೂ ಅರ್ಥ ಆಯ್ತಾ ರಾಹುಲ್ ಗಾಂಧಿ ಎಷ್ಟು ಬಡವರು ಅಂತ? ಇಂತಹ ನೆಹರು ಕುಟುಂಬದ ಕುಡಿಯನ್ನ ಈ ರೀತಿ ಬಡತನಕ್ಕೆ ದೂಡಿದಂತಹ ಮೋದಿಜಿ ನಿಜವಾಗ್ಲೂ ಕಟುಕರು ಕಂಡ್ರೆ. ನಿಜವಾಗ್ಲೂ ಕಾಂಗ್ರೆಸ್ ಅಲ್ಲಿ ಸುಮಾರು ಜನ ಪೊಲಿಟಿಷಿಯನ್ಸ್ ಹತ್ರ 100 ಕಾರುಗಳಿವೆ. ಜಮೀರ್ ಹತ್ರ ಅಂತೂ ಬಸ್ಗಳೇ ಇವೆ. ಯಾವುದಾದ್ರೂ ಒಂದು ವೆಹಿಕಲ್ ಅನ್ನು ಅವ್ರಿಗೆ ಕೊಡಬಹುದಿತ್ತಪ್ಪ. ಹಿಂಗೆ ಬಿಟ್ರೆ ಮುಂದೊಂದು ದಿನ ರಾಹುಲ್ ಗಾಂಧಿ ಇಟಾಲಿಗೂ ಕೂಡ ನಡ್ಕೊಂಡೇ ಹೋಗ್ಬೇಕಾಗತ್ತೆ. ಪಾಪ ರೀ. ರಾಹುಲ್ ಗಾಂಧಿ ಇತ್ತೀಚೆಗೆ ಕಾಶ್ಮೀರದಲ್ಲಿ ಸೈಕಲ್ ಹೊಡಿತಾ ಇರುವಂತಹ ಫೋಟೋವನ್ನು ನಾನು ನೋಡಿದ್ದೆ. ಅದು ರಾಹುಲ್ ಗಾಂಧಿ ಸೈಕಲ್ ಇರಬಹುದು ಅಂತ ಅನ್ಕೊಂಡಿದ್ದೆ. ಅಟ್ಲೀಸ್ಟ್ ಸೈಕಲ್ ಆದರೂ ತಗೊಂಡಿದ್ದಾರೆ ಅಂತ ನನಗೆ ಖುಷಿ ಆಯ್ತು ನೋಡಿ. ಆದರೆ ಆ ಸೈಕಲು ಅವ್ರದಲ್ಲಂತೆ, ಬಾಡಿಗೆ ಸೈಕಲ್ ಅಂತ ಅನ್ಸುತ್ತೆ. ಅಫಿಡವಿಟ್ ಅಲ್ಲಿ ಈ ಸೈಕಲು ಬೈಕು ಇದ್ಯಾವುದು ಇರೋದ್ರ ಬಗ್ಗೆ ಪ್ರಸ್ತಾಪ ಕೂಡ ಇಲ್ಲ. ಅಪ್ಪ ವಿಮಾನನೇ ಓಡಿಸ್ತಾ ಇದ್ರು, ರಾಹುಲ್ ಹತ್ರ ಓಡಿಸೋದಕ್ಕೆ ಒಂದು ಕಾರ್ ಕೂಡ ಇಲ್ಲ ಅಂತ ಹೇಳಿದ್ರೆ ಯಾರಿಗೆ ತಾನೇ ಬೇಜಾರಾಗಲ್ಲ ಹೇಳಿ? ಹೋಗ್ಲಿ, ಡ್ರೈವಿಂಗ್ ಲೈಸೆನ್ಸ್ ಆದ್ರೂ ಇದೆಯಾ ರಾಹುಲ್ ಗಾಂಧಿ ಹತ್ರ?
ಕಾರೇ ಇಲ್ದಿದ್ಮೇಲೆ ಲೈಸೆನ್ಸ್ ಅನ್ನು ಇಟ್ಕೊಂಡು ಏನು ಮಾಡ್ತಾರಲ್ವಾ? ಪಾಪಚ್ಚು ನಮ್ಮ ರಾಹುಲ್ ಗಾಂಧಿ. ಹಾ, ಇನ್ನು ಮನೆ ವಿಷಯ ಕೇಳಿ ಎಷ್ಟು ಬೇಜಾರಾಯ್ತು ಗೊತ್ತಾ ನನಗೆ. ಏನಂತ ಕೇಳಿ, ರಾಹುಲ್ ಗಾಂಧಿಗೆ ಸ್ವಂತದ್ದು ಅಂತ ಒಂದು ಮನೆ ಕೂಡ ಇಲ್ಲ. ನಮ್ಮ ಮೋದಿಜಿ ಎಷ್ಟೊಂದು ಜನ ಬಡವರಿಗೆ ಮನೆಯನ್ನು ಕಟ್ಟಿಸ್ಕೊಟ್ಟಿದ್ದಾರೆ ಅಲ್ವಾ? ರಾಹುಲ್ ಗಾಂಧಿ ಮೇಲೆ ಮಾತ್ರ ಯಾಕೆ ಈ ದ್ವೇಷ ಅಂತ. ಅವರಿಗೊಂದು ಮನೆಯನ್ನು ಕಟ್ಟಿಕೊಟ್ಟಿದ್ರೆ ಮೋದಿಜಿ ಗಂಟೆನ ಹೋಗ್ತಾ ಇತ್ತು ಅಂತ. ಇವತ್ತಿಗೂ ಪಾಪ ರಾಹುಲ್ ಗಾಂಧಿ ಅದೇ ಹಳೆ ಮನೆ 10 ಜನಪಥ್ ಅನ್ನುವಂತಹ ಬಂಗ್ಲೆಲೇ ಇದ್ದಾರೆ. ಗೊತ್ತಾ ನಿಮಗೆ? ಅದು ಸ್ವಂತದಲ್ವಂತೆ, ಅವರಮ್ಮನ್ ಮನೆ ಅಂತೆ, ಅವರಮ್ಮಂದು ಅದು ಸ್ವಂತದಲ್ವಂತೆ. ಹಾ, ನಿಮಗೆ 10 ಜನಪಥ್ ಮನೆ ಬಗ್ಗೆ ಗೊತ್ತಿಲ್ಲ ಅಲ್ವಾ? ಎಷ್ಟು ಚಿಕ್ಕ ಮನೆ ಗೊತ್ತಾ ಅದು? ಬರೀ 15,181 ಸ್ಕ್ವೇರ್ ಫೀಟ್ ಇದೆ ಅಷ್ಟೇ. ಅಷ್ಟು ಚಿಕ್ಕ ಮನೆಯಲ್ಲಿ ಅಮ್ಮ ಮಗ ಹೇಗೆ ಇರೋಕ್ಕಾಗುತ್ತೆ ಹೇಳಿ ನೀವೇ? ಆದರೂ 1989ರಿಂದ ಅಂದರೆ 35 ವರ್ಷದಿಂದ ಆ ಮನೇಲೇ ಇದ್ದಾರೆ ನೋಡಿ. ಎಷ್ಟು ಕಷ್ಟ ಆಗಿರ್ಬೋದಲ್ವಾ ಅಂತಹ ಚಿಕ್ಕ ಗುಡಿಸಲಲ್ಲಿರೋದಕ್ಕೆ. ರಾಜೀವ್ ಗಾಂಧಿ ಪ್ರಧಾನಿ ಆದಾಗ ಕೊಟ್ಟಿದ್ದ ಮನೆ ಅಂತ ಇದು. ಈಗಲೂ ಅದೇ ಮನೇಲಿ ಇರಬೇಕು ಅಂತ ಹೇಳಿದ್ರೆ ಅವರಿಗೆ ಬೇಜಾರಾಗಲ್ವಾ ಅಂತ. ಒಂದು ಸೀರಿಯಸ್ ವಿಚಾರವನ್ನು ಹೇಳ್ತೀನಿ ಕೇಳಿ. ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಪ್ರಧಾನಿ ಆಗಿದ್ದಾಗ 10 ಜನಪಥ್ ಪ್ರಧಾನಿ ಅಫಿಷಿಯಲ್ ನಿವಾಸ ಆಗಿತ್ತು. ಅವರು ತೀರ್ಕೊಂಡ ಮೇಲೆ ಆ ಮನೆ ಖಾಲಿ ಆಗತ್ತೆ. ಬಹುಶಃ ಶಾಸ್ತ್ರೀಜಿ ಅಂತಹ ಸ್ವಾಭಿಮಾನಿ ವ್ಯಕ್ತಿ ತಮ್ಮ ಕುಟುಂಬವನ್ನ ಅಫಿಷಿಯಲ್ ನಿವಾಸದಲ್ಲಿ ಇರಿಸಿಕೊಂಡಿರುವಂಥದ್ದು ಅನುಮಾನ. ಆದರೆ ರಾಜೀವ್ ಗಾಂಧಿ ಹತ್ಯೆ ಆದ ಮೇಲೆ 10 ಜನಪಥ್ ಅನ್ನುವಂಥ ಮನೆ ಕಾಂಗ್ರೆಸ್ ಮನೆ ಆಗಿಬಿಡತ್ತೆ. ಸೋನಿಯಾ ಗಾಂಧಿ ಕಾಂಗ್ರೆಸ್ ಪ್ರೆಸಿಡೆಂಟ್ ಆದ ಕೂಡಲೇ ಅದು ಕಾಂಗ್ರೆಸ್ ಪ್ರೆಸಿಡೆಂಟ್ನ ಅಫಿಷಿಯಲ್ ನಿವಾಸ ಆಗಿ ಬದಲಾಗ್ಬಿಡತ್ತೆ. ಹಾಗಂತ ಈಗ ಆ ಮನೆಯನ್ನ ಹಾಲಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಇದಾರಲ್ಲ, ಅವರಿಗೆ ಕೊಟ್ಟಿಲ್ಲ ಬಿಡಿ. ಪೊಸಿಷನ್ ಇರಲಿ ಬಿಡ್ಲಿ, 10 ಜನಪಥ್ ಅನ್ನುವಂಥದ್ದು ಸೋನಿಯಾ ಗಾಂಧಿಯ ಪರ್ಮನೆಂಟ್ ಸ್ವಂತ ಬಾಡಿಗೆ ಮನೆ. ಪಾಪ ರಾಹುಲ್ ಗಾಂಧಿಗೊಂದು ಸ್ವಂತ ಮನೆ ಬೇಕೇ ಬೇಕು. ಇಲ್ಲಾಂದ್ರೆ ಅವ್ರು ಯಾರ್ಯಾರದೋ ಮನೆಯಲ್ಲಿ ಊಟ ಮಾಡಬೇಕಾಗತ್ತೆ, ಯಾರ್ಯಾರದೋ ಮನೆಯಲ್ಲಿ ಮಲಗಬೇಕಾಗತ್ತೆ. ಎಂತಹ ಕಷ್ಟ ನೋಡಿ. ಆವಾಸ್ ಯೋಜನೆ ಅಡಿಯಲ್ಲಿ ಒಂದು ಮನೆಯನ್ನು ಕಟ್ಕೊಡಿ ಪ್ಲೀಸ್ ಮೋದಿಜಿ, ನನ್ನೊಂದು ರಿಕ್ವೆಸ್ಟ್. ಅಂದಹಾಗೆ ಮನೆ ಇಲ್ಲದೆ ಹೋದರೂ ಕೂಡ ಅವರೊಂದು ಚಿಕ್ಕ ಆಫೀಸನ್ನು ಕಟ್ಕೊಂಡಿದ್ದಾರೆ. ಯಾಕಂದರೆ ಕೆಲಸನೇ ದೇವರು, ಆಫೀಸೇ ದೇವಾಲಯ. ಆ ಚಿಕ್ಕ ಆಫೀಸಿನ ಮೌಲ್ಯ ಎಷ್ಟು ಗೊತ್ತಾ? ತುಂಬ ಕಮ್ಮಿ, ಬರೀ 9,04,00,000 ಅಷ್ಟೇ. ಪಾಪ ದುಡ್ಡಿಲ್ಲ ಅಲ್ವಾ? ಅದಕ್ಕೆ ಕಮ್ಮಿ ಖರ್ಚಲ್ಲಿ ಒಂದು ಆಫೀಸನ್ನು ಕಟ್ಕೊಂಡಿದ್ದಾರೆ. ಹೋಗಲಿ ಬಿಡಿ. ಆಮೇಲೆ ನಮ್ಮ ರಾಹುಲ್ ಗಾಂಧಿ ಒಬ್ಬ ಬಡ ರೈತ. ಅವರು ಕೃಷಿಕ, ಬಡ ಕೃಷಿಕ. ಮೊನ್ನೆ ರೈತ ಹೋರಾಟದಲ್ಲಿ ಪಾಲ್ಗೊಂಡು ಪ್ರೂವ್ ಮಾಡಿಲ್ವಾ? ಅವತ್ತೊಂದಿನ ಗದ್ದೆಗೆ ಇಳಿದು ಪೈರು ನೆಟ್ಟು ಪ್ರೂವ್ ಮಾಡಿಲ್ವಾ? ಇನ್ನೂ ಪ್ರೂವ್ ಮಾಡಬೇಕಾ? ತಗೊಳ್ಳಿ, ಅವ್ರ ಹತ್ರ ಅಂಗೈ ಅಗಲದಷ್ಟು ಕೃಷಿ ಜಮೀನಿದೆ. ಅಂಗೈ ಅಗಲ ಅಂದರೆ ಎಷ್ಟು ಅಂತ ಕೇಳಿ, ಜಸ್ಟ್ 3,778 ಎಕರೆ. ಹಾಂ, ಅವರ ಅಂಗೈ ಐ ಮೀನ್ ಹಸ್ತ ಇದೆಯಲ್ಲ, ಅಷ್ಟೊಂದು ದೊಡ್ಡದಿದ್ರೆ ಅವ್ರು ಏನು ಮಾಡೋಕ್ಕಾಗತ್ತೆ ಹೇಳಿ? ಏನೇ ಹೇಳಿ, ಇದು ಅಂಗೈ ಅಗಲ ಜಾಗ. ಓಕೆನಾ? ಈಗ ಅವರಿಗಿರುವಂಥ ಒಂದು ಹೋಪ್ ಏನು ಗೊತ್ತಾ? ಶೇರ್ ಮಾರ್ಕೆಟ್. ಈ ಸಲ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬಂದರೆ ಶೇರ್ ಬೆಲೆ ಸಿಕ್ಕಾಪಟ್ಟೆ ಏರ್ಬಿಡುತ್ತೆ. ಈ ಸುದ್ದಿ ಅವರಿಗೆ ಜೀವನದಲ್ಲಿ ಒಂದು ಹೋಪನ್ನು ಕೊಟ್ಬಿಡುತ್ತೆ. ಯಾಕೆ ಅಂತ ಕೇಳಿ, ಮೋದಿಜನ ನಂಬಿಕೊಂಡು ರಾಹುಲ್ ಗಾಂಧಿ ಈಗ 3,81,33,000 ರೂಪಾಯಿಯ ಶೇರನ್ನು ಖರೀದಿ ಮಾಡಿ ಇಟ್ಕೊಂಡಿದ್ದಾರೆ. ಹಾಂ, ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಮೋದಿಜಿ ಏನಾದರೂ ಗೆದ್ರೆ ಈ ಶೇರ್ ಬೆಲೆ ಸಿಕ್ಕಾಪಟ್ಟೆ ಏರತ್ತೆ. ಆಗ ಕಾರ್ ತಗೋಬಹುದು, ಸ್ವಂತ ಮನೆ ತಗೋಬಹುದು. ಹೀಗಂತ ತುಂಬ ಆಸೆ ಇಟ್ಕೊಂಡಿದ್ದಾರೆ ರಾಹುಲ್ ಗಾಂಧಿ. ಅದಕ್ಕೋಸ್ಕರನೇ ಹಗಲು ರಾತ್ರಿ ಬಿಜೆಪಿಗೋಸ್ಕರ ಕ್ಯಾಂಪೇನ್ ಕೂಡ ಮಾಡ್ತಾ ಇದ್ದಾರೆ. ಹೇಗಾದರೂ ರಾಹುಲ್ ಗಾಂಧಿ ಅವರು ಬಡತನ ರೇಖೆಯಿಂದ ಮೇಲೆ ಬರಲಿ, ಮೋದಿಜಿ ಗೆದ್ದು ಸ್ಟಾಕ್ ಮಾರ್ಕೆಟ್ ಫುಲ್ ರೈಸ್ ಆಗಿಬಿಡ್ಲಿ, ರಾಹುಲ್ ಗಾಂಧಿಗೆ ದುಡ್ಡಿನ ಹೊಳೆನೆ ಹರಿದು ಬರಲಿ, ರಾಹುಲ್ ಕಾರ್ ತಗೊಳ್ಳೋ ಹಾಗೆ ಆಗ್ಬಿಡ್ಲಪ್ಪ.
ಬಂಗ್ಲೆ ತಗೊಳ್ಳೋ ಹಾಗೂ ಆಗಲಿ. ಒಂದು ವೇಳೆ ಶೇರ್ ಮಾರ್ಕೆಟ್ ಕೈ ಕೊಟ್ಟರು ಕೂಡ ಮೋದಿಜಿ ಕೈ ಕೊಡಲ್ಲ ನೋಡಿ. ಈ ಸಲ ರಾಹುಲ್ ಗಾಂಧಿಗೆ ಆವಾಸ್ ಯೋಜನೆ ಅಡಿಯಲ್ಲಿ ಮನೆಯನ್ನ ಕಟ್ಟಿಸ್ಕೊಡೋದು ಖಚಿತ, ಉಚಿತ, ನಿಶ್ಚಿತ. ಮತ್ತೆ ಕಾರಲ್ಲ, ಸಿದ್ದರಾಮಯ್ಯ ಅವ್ರದ್ದೊಂದು ಕಾರ್ ಇತ್ತಲ್ಲ, ಕಾಗೆ ಕೂತಿದ್ದ ಕಾರು, ಅದನ್ನು ಕೊಟ್ರಾಯ್ತು ಬಿಡಿ. ಸೊ ಆಲ್ ದಿ ಬೆಸ್ಟ್ ರಾಹುಲ್ ಜಿ. ನಿಮ್ಮ ಪ್ರಾಮಾಣಿಕ ಅಫಿಡವಿಟ್ ಅನ್ನು ನೋಡಿ ತುಂಬ ಖುಷಿ ಆಯಿತು. ನಮಸ್ಕಾರ, ಒಳ್ಳೆಯದಾಗಲಿ. ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.